ಸಿಎಂ ಡಿಕೆ ಶಿವಕುಮಾರ್ ಅವರ ಸ್ವಾಗತಕ್ಕೆ ಕನಕಪುರ ಎಲ್ಲ ರೀತಿಯಿಂದಲೂ ಸಜ್ಜಾಗಿದೆ. ಹಾರೋಹಳ್ಳಿಯಿಂದ ಡಿಕೆ ಶಿವಕುಮಾರ್ ಅವರ ರ್ಯಾಲಿ ಶುರುವಾಗುತ್ತೆ. ಡಿಕೆಶಿಯನ್ನ 20 ಕಲಾ ತಂಡಗಳು ಸ್ವಾಗತವನ್ನ ಕೋರಲಿವೆ. ಡೊಳ್ಳು ಕುಣಿತ, ಪಟ್ಟದ ಕುಣಿತ, ಬೊಂಬೆ ಕುಣಿತದಿಂದ ಸ್ವಾಗತ ಕೋರಲಾಗುತ್ತೆ. 50 ಕೆಜಿ ಮಲ್ಲಿಗೆ ಹೂವಿನಿಂದಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿಷೇಕ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಮೆಟ್ರೋ ನಿಲ್ದಾಣದ ಬಳಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಬಹುಶಃ ಇದು ಕನಕಪುರ ರಸ್ತೆ ಸ್ಟೇಷನ್ ಅಂತ ಅನಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಸಹೋದರ ಕೂಡ ಸಾಥ್ ನೀಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯ. ಈಗಷ್ಟೇ ವಿಧಾನಸೌಧ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣವನ್ನ ಆರಂಭಿಸಿದಂತಹ ಮೆಟ್ರೋ ಪ್ರಯಾಣ ಆರಂಭಿಸಿದಂತಹ ಸಿಎಂ ಈಗ ಕನಕಪುರ ರಸ್ತೆ ಮೆಟ್ರೋ ನಿಲ್ದಾಣಕ್ಕೆ ಬಂದು ತಲುಪಿದ್ದಾರೆ. ಇಲ್ಲಿಂದ ರಸ್ತೆ ಮಾರ್ಗವಾಗಿ ಕ್ಷೇತ್ರಕ್ಕೆ ತಲುಪ್ತಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಹೋದರ ಡಿಕೆ ಸುರೇಶ್ ಕೂಡ ಸಾಥ್ ನೀಡಿದ್ದಾರೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೂಡ ಮೆಟ್ರೋ ಪ್ರಯಾಣದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ನಾನು ಆಗಲೇ ಹೇಳಿದ್ದೀನಿ, ನಮ್ಮ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಟ್ರಾಫಿಕ್ ಎಲ್ಲ ಸಮಸ್ಯೆ ಆಗೋದು ಬೇಡ ಅಂತೇಳಿ ಮೆಟ್ರೋ ತೊಗೊಂಡಿದ್ದೀನಿ. ಇಲ್ಲಿಂದ ಟ್ರಾಫಿಕ್ ನಿಂತಿದೆ ಇಲ್ಲಿವರೆಗೂ. ಸೊ ಜನನೂ ಮೀಟ್ ಮಾಡಿದ್ದೀನಿ, ಟೈಮು ಸೇವ್ ಮಾಡಿದ್ದೀನಿ. ಸೊ ಇಲ್ಲಿಂದ ಮುಂದೆ ಹಳ್ಳಿಗೆ ಹೋಗ್ತಾ ಇದ್ದೀನಿ. ನಾನು ಕಾಮನ್ ಮ್ಯಾನ್. ಇನ್ನು ನಮ್ಮ ಕನಕಪುರದಲ್ಲಿ ನಾನು ಚೀಫ್ ಮಿನಿಸ್ಟರ್ ಇಲ್ಲ, ನಾನಲ್ಲಿ ಐ ಆಮ್ ದೇರ್ ರೆಪ್ರೆಸೆಂಟೇಟಿವ್. ಇಲ್ಲೆಲ್ಲ ಚೀಫ್ ಮಿನಿಸ್ಟರ್ ಆಗಿದೆ. ಕನಕಪುರದಲ್ಲಿ ಕೇಳ್ತಾರೆ ಅವರೆಲ್ಲ ಕನಕಪುರದವ್ರು ಬಂದ್ಬಿಟ್ಟು ಬೆಂಗಳೂರು ಮಿನಿಸ್ಟರ್ ಆದ್ರು, ತುಮಕೂರವ್ರು ಬಂದ್ಬಿಟ್ಟು ಬೆಂಗಳೂರು ಮಿನಿಸ್ಟರ್ ಆದ್ರು, ಬೆಂಗಳೂರವ್ರನ್ನ ಕಡೆಗಣನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಮುಂದೆ ಕನಕಪುರ ರಸ್ತೆಯ ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಮಾಧ್ಯಮದವ್ರ ಜೊತೆ. ನಾನು ಕೂಡ ಕಾಮನ್ ಮ್ಯಾನ್, ಅದೇ ರೀತಿ ಟೈಮ್ ಸೇವ್ ಮಾಡಿದ್ದೀನಿ, ಝೀರೋ ಟ್ರಾಫಿಕ್ ಕಿರಿಕಿರಿ ಜನರಿಗೆ ಆಗದೆ ಇರೋ ಹಂಗೆ ನೋಡ್ಕೊಂಡಿದ್ದೀನಿ, ಇಲ್ಲಿಂದ ಮುಂದಕ್ಕೆ ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸ್ವಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಆಗಮನ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಯನ್ನ ಇಲ್ಲಿನ ಕಾರ್ಯಕರ್ತರು ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಸಿಎಂ ಅನ್ನ ಸ್ವಾಗತ ಮಾಡೋದಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಅದರ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಳಶಗಳನ್ನ ಹಿಡಿದು ಡಿಕೆ ಶಿವಕುಮಾರ್ ಅವರ ಸ್ವಾಗತಕ್ಕೆ ಮಹಿಳೆಯರು ನಿಂತಿರುವಂಥದ್ದು. 150ಕ್ಕೂ ಹೆಚ್ಚು ಕಳಶಗಳು ಇರುವಂತಹ ಹಿಡಿದು ಮಹಿಳೆಯರು ನಿಂತಿದ್ದಾರೆ. ಸದ್ಯ ನಿಮಗೆ ಆ ವಿಜುವಲ್ಸ್ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹಾರೋಹಳ್ಳಿಯ ಎಂಟ್ರಿ ಪಡಿತಾ ಇದ್ದಂಗೆ ಮಹಿಳೆಯರು ಅವರನ್ನ ಸ್ವಾಗತಿಸುತ್ತಾರೆ. ಅದಾದ ಬಳಿಕ ಕಲಾ ತಂಡಗಳು ಅವರನ್ನ ಸ್ವಾಗತಿಸೋದಕ್ಕೆ ಸಜ್ಜಾಗಿರುವಂಥದ್ದು. ಸದ್ಯ ಸಾಕಷ್ಟು ಮಹಿಳೆಯರು ಇಲ್ಲಿದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವ್ರಿಗೆ ಸಿಎಂ ಬರ್ತಾ ಇರೋದ್ರಿಂದ ಎಷ್ಟು ಖುಷಿ ಇದೆ ಅನ್ನೋದನ್ನ ನಾವು ಅವ್ರ ಹತ್ರನೇ ಕೇಳೋಣ. ಮೇಡಮ್, ನಿಮ್ಮ ಕ್ಷೇತ್ರದ ಒಬ್ಬ ಶಾಸಕರು ಇವತ್ತು ಸಿಎಂ ಆಗಿದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ನಮ್ಮ ಡಿ ಕೆ ಸಾಹೇಬರು ಸಿಎಂ ಆಗಿರೋದಕ್ಕೆ ತುಂಬ ಖುಷಿ. ಅವರು ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ನಾವು ಅಭಿನಂದಿಸ್ತೀವಿ. ಮೇಡಮ್, ಇವತ್ತು ಸ್ವಾಗತಿಸೋದಕ್ಕೆ ಕಳಶ ಹಿಡಿದು ಬಂದಿದ್ದೀರಿ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಖುಷಿ ಇದೆ ಮೇಡಮ್, ತುಂಬ ಖುಷಿ ಇದೆ. ನಾವು ಒಂದು 2 ಅವರಿಂದ ಕಾಯ್ತಾ ಇದ್ದೀವಿ ಅವ್ರನ್ನ. ತುಂಬ ಖುಷಿ ಇದೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಇನ್ನೊಬ್ರು ಇದ್ದಾರೆ ಮೇಡಮ್, ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ನೋಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಕನಸಾಗಿತ್ತು. ಅದ್ರ ಜಾಸ್ತಿ ಜನ ಅಲ್ಲಿ ಸೇರೋಕ್ಕಾಗದೇ ಇರೋದ್ರಿಂದ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕೆ ಸಾಧ್ಯ ಆಗಿರಲಿಲ್ಲ ಇಲ್ಲಿನವರು. ಈಗ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ನಿಮ್ಮನ್ನು ನೋಡೋಕೆ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಮೇಡಮ್, ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಿದೆ. ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಮೇಡಮ್? ಸಿಎಂ ಬರ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಯ್ತದೆ. ಬಡವರಿಗೆ ಬಂಗ್ರಿಗೆ ಎಲ್ಲ ಆಯ್ಸ್ರಾರೆ ಆಯ್ತಾವ್ರೆ. ಇವಾಗ ಅವರು ಆರೋಗ್ಯ ಕೊಟ್ಟು ಅವ್ರ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಮೇಡಮ್. ಮೇಡಮ್, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರುವಂಥದ್ದು ಸಾಕಷ್ಟು ಜನರಿಗೆ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಮುಖ್ಯವಾಗಿ ಏನೆಲ್ಲ ಅಭಿವೃದ್ಧಿಯನ್ನು ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಮ್ಮ ಮುಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಸಾಕಾದಷ್ಟು ನಮ್ಮ ರಾಮನಗರ ಜಿಲ್ಲೆಗೆ ಹಾರೋಹಳ್ಳಿ ಮಳವಾಡಿ ಭಾಗಕ್ಕೆ ಬೇಕಾದಷ್ಟು ರೈತರಿಗಿರ್ಬೋದು, ಬಡವ್ರ ಬಗ್ಗರಿಗಿರ್ಬೋದು ಭಾಳ ಅನುದಾನ ನೀಡಿದ್ದಾರೆ. ಮುಂದೆನೂ ನಮ್ಮ ಸಾಹೇಬರು ಅನುದಾನ ಇಡೀ ರಾಜ್ಯಕ್ಕೇನೆ ಮಾಡಿ ತೋರಿಸ್ತಾರೆ ಅನ್ನೋ ಭರವಸೆ ನಮಗದೆ.
ಆಮೇಲೆ ನಮ್ಮೂರಲ್ಲಿ ನಮ್ಮ ರಾಮನಗರ ತಾಲೂಕು ನಮ್ಮ ಹಾರೋಹಳ್ಳಿ ಮಳವಾಡಿ ಭಾಗದಲ್ಲಿ ಇವತ್ತು ನಮಗೆ ಉಗಾದಿ ಹಬ್ಬಕ್ಕಿಂತ ನಮ್ಮ ಸಾಹೇಬ MLA ಒಬ್ಬ ಮುಖ್ಯಮಂತ್ರಿ ಆಗಿರೋದು ನಮಗೆ ಹಬ್ಬ. 30 ವರ್ಷದಿನ ಕನಸಿನ ಮನೆ ಇದು. ಆ ಕಡೆ ಈ ಕಡೆ ಹುಣಸೆ ಮರ ಇತ್ತು. ನಾವು 18 ವರ್ಷ ವಯಸ್ಸಲ್ಲೇ ನಾವಿಲ್ಲಿ ತೋರಣ ಕಟ್ಟಿ ದಳದವ್ರ ಕೈಲಿ ಏಟ್ ತಿಂದವ್ರು ಅಂತಾರೋ. ನಾವು ನಮಗೆ ಭಾಳ ಖುಷಿ. ನೋಡಿದ್ರಲ್ಲ, ಇವಿಷ್ಟು ಈ ಭಾಗದ ಮಹಿಳೆಯರ ಮಾತುಗಳು. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರನ್ನ ಸ್ವಾಗತಿಸೋದಕ್ಕೆ ಕನಕಪುರದ ಕಾರ್ಯಕರ್ತರು ಮಾತ್ರ ಅಲ್ಲ, ಮಹಿಳೆಯರು ಕೂಡ ಸಜ್ಜಾಗಿರೋದು ನಮಗೆ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ DK ಶಿವಕುಮಾರ್ ಅವರು ಈ ಹಾರೋಹಳ್ಳಿ ಕ್ಷೇತ್ರಕ್ಕೆ ಬರ್ತಾರೆ. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.